ಅದರಲ್ಲಿ ಬೇಕಾಗಿರುವಂತಹ ವಸ್ತುಗಳೇನಿದೆ ಅಂದ್ರೆ ಒಂದು ನೀರು, ಒಂದು ಗ್ಲಾಸ್, ಆನಂತರ ಕೊಬ್ಬರಿ ಎಣ್ಣೆ ಮತ್ತು ಗಾಂಧೆಣ್ಣೆ ಅಥವಾ ಶೇಂಗಾ ಎಣ್ಣೆ ಅಂತ ನಾವು ಕರಿಬಹುದು. ಹೌದು, ಇವುಗಳನ್ನ ನಾವೇನ್ ಮಾಡೋಣ ಅಂದ್ರೆ ಮಿಶ್ರಣ ಮಾಡಬಹುದು. ಹೌದು, ಇದನ್ನ ಇದ್ರೊಳಗೆ ಹಾಕಿದಾಗ ಇಲ್ಲಿ ನೀವು ಇದೇನದ ರೀ ನಿಂಬೆ ಹಣ್ಣು ಆಮ್ಲ. ಇಂಗ್ಲಿಷ್ ನಾಗ ಏನಂತ ಹೇಳ್ತೀವ್ರಿ ಇದನ್ನ? ಆಸಿಡ್ ಇದ್ದಾಗ ಬ್ಲೂ ಲಿಟ್ಮಸ್ ಪೇಪರ್ ಯಾವ ಕಲರ್ ಆಗಿ ಪರಿವರ್ತನೆ ಹೊಂದೈತಿ? ಕೆಂಪು. ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣದ ಪಾಠದಲ್ಲಿ ಬರುವ ಒಂದು ಪ್ರಯೋಗ. ನಮಸ್ಕಾರ, ನಾವು ವಿಜ್ಞಾನ ಪ್ರಯೋಗವನ್ನು ಮಾಡಿದ್ದೇವೆ. ಈಗ ನಾವು ಒಂದು ದಾಸವಾಳವನ್ನು ಕುದಿಸಿ ನೀರಲ್ಲಿ 5 ಬಟ್ಲಗಳಲ್ಲಿ ಅದನ್ನು ಹಾಕಿ ಉಪ್ಪು ಅಂಡಾಶಯ ಮಂಡಲ ಪುಷ್ಪ ಪಾತ್ರೆ. ಧನ್ಯವಾದಗಳು. ಹೂವಿನ ಪರಿಚಯ ಮಾಡಿಕೊಡುತ್ತೇವೆ. ಇವು ಪುಷ್ಪ ದಳಗಳು, ಇವು ಪುಷ್ಪ ಪತ್ರಗಳು, ಇದು ಶಲಾಕಾಗ್ರ. ಬೆಳಕಿನೊಳಗ 7 ಬಣ್ಣಗಳು ಅದಾವ. ಅದರ ನಮಗ ಪ್ರಶ್ನೆ ಮಾಡಿದ್ರು ನನಗಕ್ಕಿ. ಹೌದು, ಅದಕ್ಕಾಗಿ ನಾವನ್ನ ಏನ್ ಮಾಡೀನ್ರಿ ಅಂದ್ರೆ ಬಣ್ಣ ಯಾವ್ದು ಯಾವ್ದು ಕಾಣಿಸೋದೈತಿ ಈಗ? ಹೌದು, ಕರ್ದಿದ್ವಿ ಪೀನ ಮಸೂರ ಅಂತ ಕರ್ದಿವಿ. ಇದೇನ್ ಕೆಲಸ ಮಾಡ್ತೈತ್ರಿ ಅಂದ್ರ ಬೆಳಕನ್ನ ಕೇಂದ್ರೀಕರಿಸುವಂತ ಕೆಲಸವನ್ನ ಮಾಡ್ತೀವಿ. ಹೌದು, ಗೋಲಿಯ ದರ್ಪಣೆ ಒಳಗ ಬರುವಂತಹ 2 ದರ್ಪಣಗಳು ಯಾವ್ಯಾವು? ಪೀನ ದರ್ಪಣ ಮತ್ತು ನೋಡಾತೀವ್ರಿ. ತಲೆ ಕೆಳಗಾದ ಪ್ರತಿಬಿಂಬವನ್ನ ನೋಡಾತೀವಿ. ಕ್ಯಾಂಡಲ್ ಉರಿಯುವ ಬತ್ತಿಯ ಉಲ್ಟಾ ಚಿತ್ರವನ್ನ ನಾವ್ ಇಲ್ಲಿ ನೋಡಾಕತ್ತೀವಿ. ಹೌದು, ಯಾವ ಪ್ರತಿಬಿಂಬವನ್ನ ನಾವು ಪರದೆಯ ಮೇಲೆ ಪಡೀಲಿಕ್ಕೆ ಸಾಧ್ಯವೋ ಅಂತಹ ಪ್ರತಿಬಿಂಬ ಸತ್ಯ ಪ್ರತಿಬಿಂಬ. ಯಾವ ಪ್ರತಿಬಿಂಬಗಳನ್ನ ನಾವು ಪರದೆ ಮೇಲ್ಗಡೆ ಪಡೀಲಿಕ್ಕೆ ಸಾಧ್ಯವೋ ಅಂತಹ ಪ್ರತಿಬಿಂಬಗಳಿಗೆ ನಾವೆಲ್ಲ ಏನ್ ಹೇಳ್ಬೋದು? ಸತ್ಯ ಪ್ರತಿಬಿಂಬ ಅಂತ ಹೇಳ್ಕರಿವನ್ನ ಇಟ್ಟಾಗ ನಮಗ್ ಏನಾದ್ರೂ ಸ್ಕ್ರೀನ್ ಮೇಲ್ಗಡೆ ಲೈಟ್ ಕಾಣಿಸ್ತೈತೆ ನೋಡ್ರಿ. ಇದ್ರ ಬೆಳಕಿಲ್ಲಿ ಏನಾದ್ರು ಛಾಯೆ ಬಿದ್ದೈತಿ? ವೆರಿ ಗುಡ್. ಪೀನ ಮಸೂರ ಮತ್ತು ನಿಮ್ನ ಮಸೂರ ಮೇಲ್ಗಡೆ ನಾವ್ ಏನನ್ನ ನೋಡಬಹುದ್ರಿ? ಈ ಕ್ಯಾಂಡಲ್ ನ ಪ್ರತಿಬಿಂಬವನ್ನ ನಾವು ಉಲ್ಟಾ ರೀತಿ ಒಳಗ್ ನೋಡ್ತೀವಿ. ಅಂದ್ರ ಯಾವುದು ಪರದೆಯ ಮೇಲ್ಗಡೆ ನಾವು ಪಡಿಲಿಕ್ಕೆ ಸಾಧ್ಯನೋ ಅಂತವುಗಳನ್ನ ನಾವೇನ್ ಹೇಳ್ಬೋದು? ಸತ್ಯ ಪ್ರತಿಬಿಂಬ. ಇದನ್ನ ಇಂಗ್ಲಿಷ್ ನಾಗ ನಾವೇನ್ ಹೇಳ್ತೀವಿ ಅಂದ್ರ ರಿಯಲ್ ಇಮೇಜಸ್ ಅಂತ ಹೇಳಿ ಕರಿತೀವಿ. 2 ಉದಾಹರಣೆಗಳನ್ನ ಒಬ್ಬೊಬ್ಬರಾಗಿ ಹೇಳಿ. ಮೊದಲನೇದ ಕ್ಯಾಮ್ರಾ ಲೆನ್ಸ್ ನಲ್ಲಿ ನಾವೇನ್ ಮಾಡ್ತೀವ್ರಿ? ಇವು ಮಸೂರಗಳನ್ನ ಬಳಸ್ತೀವಿ. ಮಸೂರ ಅಂದ್ರೆ ಇಂಗ್ಲಿಷ್ ನಾಗ ನಾವು ಲೆನ್ಸ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಮೊದಲನೇ. ವೆರಿ ಗುಡ್. ಇನ್ನ ಒಂದ್ ಯಾರು ಹೇಳ್ತೀರಿ? ಸ್ಪೆಕ್ಸ್ ನಲ್ಲಿ ಸ್ಪೆಕ್ಟಾಕಲ್ಸ್ ಅಂತ ಕರಿಬಹುದು, ಅಥವಾ ನಾನು ಹಾಕಿಕೊಂಡಿರ್ತಕ್ಕಂತಹ ಈ Dance with me. Back and forth.